ಮಾಡ್ಕೊಳ್ಬೇಕು. ನಾನು ಆಗ್ಲೇ ಚರ್ಚೆನಲ್ಲಿ ಹೇಳಿದ್ದೆ, ಭವಿಷ್ಯದ ರಾಜ್ಯಕ್ಕೆ ಬೇಕಾದಂತ ನೇಮಕಾತಿಗಳಲ್ಲಿ ಆಗತ್ತೆ. ಅಲ್ಲೇ ಆರಂಭದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರಗಳು ನಡೆದ್ಬಿಟ್ರೆ ಇನ್ನು ವ್ಯವಸ್ಥೆಗಳು ಹೆಂಗಾಗುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಒಂದು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಸಾರ್ವಜನಿಕವಾಗಿ ಇರುವಂತ ನೈತಿಕತೆ ಆ ಸಂಸ್ಥೆಗೂ ಕೂಡ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇರಬೇಕಾಗಿದೆ. ಅವ್ರಿಗೆ ಬಿಟ್ಟಿದ್ದು ನಾವು ಯೋಚನೆ ಮಾಡೋಣ. ಎರಡನೇದು, ನಾನು ಬಹಳ ಸ್ಪೆಸಿಫಿಕ್ ಆಗಿ ಮೊನ್ನೆ ಹೇಳಿದ್ದು, ಇಲ್ಲಿಯ ತನಕ ಕೆಪಿಎಸ್ಸಿನಲ್ಲಿ ಇಷ್ಟೆಲ್ಲ ಚರ್ಚೆಗಳು ನಡೆದು ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಅಲ್ಲೇನೋ ನಿಯಮಾವಳಿಗಳ ವ್ಯತ್ಯಾಸ ಆಗಿದೆ, ಹಿಂಗೆಲ್ಲದು ಆಗ್ಲಾದಾಗ್ಲೂ ಕೂಡ ಯಾರನ್ನೂ ಕೂಡ ಇಲ್ಲಿಯ ತನಕ ಹೊಣೆಗಾರರನ್ನ ನಾವು ಮಾಡಲೇ ಇಲ್ಲ. ಈಗ ನಾವು ಮೊನ್ನೆ ಇಲ್ಲಿ ಚರ್ಚೆ ಮಾಡಿದ ನಂತರ ಎರಡು ಸಂಗತಿಗಳು ಹೊರಬಿತ್ತು. ಮೊದಲನೇದು, ನಾವು ಸಂದರ್ಶನವನ್ನ ಮುಂದೂಡಿ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಬೇಕು ಅಂತಂದಾಗ ಸಂದರ್ಶನ ಮುಂದೂಡಿದ್ರು ಅಂತ ಹೇಳಿದ್ರು. ಎರಡನೇದು, ಅದರ ಒಬ್ಬ ಅಧಿಕಾರಿ ತನ್ನ ಆಸ್ತಿಯನ್ನ ಪ್ರಕಟ ಮಾಡಿಕೊಂಡ್ರು. ಇಲ್ಲ, ಅರ್ಧ ಗಂಟೆಲೆ ಪ್ರಕಟ ಮಾಡಿಕೊಂಡ್ರು. ಅಂದ್ರೆ ಇವತ್ತು ಒಂದು ನೈತಿಕತೆ ಎಲ್ಲರಿಗೂ ಬರಬೇಕಾಗಿದೆ. ಅದರಿಂದ ಯಾರ್ಯಾರಿಗೆ ಏನೇನಾಗಿದೆಯೋ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತ ಸಂಗತಿ. ಹಾಗಾಗಿ ಇದರ ಹೊಣೆಗಾರಿಕೆಯನ್ನು ನೀವು ಯಾರನ್ನು ಮಾಡ್ತೀರಿ ಮತ್ತು ಕಂಟ್ರೋಲರ್ ಬಗ್ಗೆ ನಾವು ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ ಇದೀವಿ. ನಾನು ಕೃಷ್ಣ ಬೈರೇಗೌಡರಿಗೆ ನೀವು ಪರೀಕ್ಷೆಯನ್ನ ನಿಗದಿ ಮಾಡ್ತೇವೆ, ಪ್ರತಿ ವರ್ಷ ನಿಯಮಿತವಾಗಿ ಉದ್ಯೋಗವನ್ನು ಭರ್ತಿ ಮಾಡ್ತೇವೆ, ಇದೆಲ್ಲದರ ಜೊತೆನಲ್ಲಿ ಒಂದು ಪರೀಕ್ಷೆಯನ್ನು ಮುಗಿದು ಫಲಿತಾಂಶ ಬರೋ ತನಕ ಒಬ್ಬ ಸೆಕ್ರೆಟರಿನ ಸೈಕ್ಲಿಂಗ್ ಮುಗಿಯೋ ತನಕ ಒಬ್ಬ ಸೆಕ್ರೆಟರಿ ಇಡಿ. ಈಗ 4 ಸೆಕ್ರೆಟರಿಗಳು ಬದಲಾಯಿತು, ಕಂಟ್ರೋಲರ್ ಬದಲಾಗಲಿಲ್ಲ ಅನ್ನೋದು ನಾನು ಹೇಳಿದ್ದು. ಆ ಕಂಟ್ರೋಲರ್ ಮೇಲೆಯೇ ಬಹಳ ದೊಡ್ಡ ಪ್ರಮಾಣದ ಆಪಾದನೆಗಳು ಸಾರ್ವಜನಿಕವಾಗಿ ಕೇಳ್ತಾ ಇರೋದು. ಹಾಗಾಗಿ ನಾವು ಇಷ್ಟೆಲ್ಲ ನೀವು ಸುಧಾರಣೆ ಮಾಡಬೇಕಾದ್ರೆ ಶಾಸಕರ ಅಭಿಪ್ರಾಯನ ಕೇಳಲಿಕ್ಕೆ ಒಂದು ಸಮಿತಿ ಮಾಡ್ತೇವೆ, ಒಂದು 5 ವರ್ಷದ ಒಂದು ಯಾದಿಯನ್ನು ಪ್ರಕಟ ಮಾಡ್ತೇವೆ ಮತ್ತು ನಿರ್ದಿಷ್ಟ ದಿನಾಂಕಗಳನ್ನು ಪ್ರಕಟ ಮಾಡ್ತೀವಿ. ಎಲ್ಲದರ ಜೊತೆನಲ್ಲಿ ಒಂದು ಪರೀಕ್ಷೆ ಒಂದು ಆರಂಭ ಆಗಿ ಫಲಿತಾಂಶ ಬರೋ ತನಕ ಸೆಕ್ರೆಟರಿನ ಬದಲಾಯಿಸಬೇಡಿ, ಗಟ್ಟಿ ಅದನ್ನ ಇಟ್ರೆ ಅವಾಗ ಹೊಣೆಗಾರನ ಮಾಡ್ಲಿಕ್ಕೆ ನಮಗೆ ಸುಲಭ ಆಗುತ್ತೆ. ಇಲ್ಲಾಂದ್ರೆ ನನಗೆ ಗೊತ್ತಿಲ್ಲ ಅನ್ನುವಂತ ಜಾರಿಕೊಳ್ಳುವಂತ ಪ್ರಯತ್ನಗಳು ಕೂಡ ಅದರಲ್ಲಿ ನಡೆದು ಬಿಡುತ್ತೆ. ಎರಡನೇದು, ನೀವು ಹೇಳಿದ್ರಿ ಸಂದರ್ಶನಕ್ಕೆ ಮೊದಲು 200 ಮಾರ್ಕ್ಗಳಿತ್ತು, ಅದನ್ನ 50ಕ್ಕೆ ಬಂತು, ಅದನ್ನ 25ಕ್ಕೆ ಇಳಿಸಿದ್ವಿ ಅಂತೆಲ್ಲ ಗೊತ್ತಾಯ್ತು. ಸಂದರ್ಶನದಲ್ಲಿ ನಡೀತಾ ಇದ್ದಂತ ವ್ಯತ್ಯಾಸಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಬಂದಿರೋದು. ಹಾಲ್ ಮ್ಯಾನೇಜ್ಮೆಂಟ್ ಅಂತ ನಾನು ಶಬ್ದ ಬಳಸ್ಕೊಂಡೆ ಮೊನ್ನೆ. ನೀವು ಒಂದೇ ಕೊಠಡಿನಲ್ಲಿ 11 ಜನ ಪಾಸ್ ಆಗಿರೋದ್ರ ಬಗ್ಗೆ ನಂದು ಭಿನ್ನಾಭಿಪ್ರಾಯ ಇಲ್ಲ. ಅದರಲ್ಲಿ ಸುರೇಶ್ ಕುಮಾರ್ ಹೇಳಿದಂತೆ ಒಂದು ಸ್ವಲ್ಪ ಚರ್ಚೆ ಮಾಡಬೇಕು. ನೀವು ಹೇಳಿದ್ರಿ ಸಿಸಿ ಕ್ಯಾಮ್ರಾಗಳನ್ನ ನೋಡಿದೀವಿ, ಆ ಥರದ್ದು ಏನೂ ಆಗಿಲ್ಲ ಅನ್ನುವಂಥದ್ದು ಇದೆ. ಇಷ್ಟಕ್ಕೆ ನಿಲ್ಬೇಡಿ ಅಂತ ನಾನು ಮೊನ್ನೆ ಈ ಸದನದಲ್ಲಿ ಅವ್ರು ಯಾರ್ದು ಹೆಸರು ಹೇಳಬಾರದು ಅಂತ ಹೇಳಲಿಲ್ಲ. ನೀವು 4-5 ನನಗೂನು KRPR ಅಂತ ಹೇಳಬೇಕು ಅಂತಾನೆ ನಾನು ಇದ್ದಿದ್ದು. ಆದ್ರೆ ಹಂಗೆ ಹೇಳಿದಾಗ ಎಷ್ಟೋ ಜನಕ್ಕೆ ಅರ್ಥ ಆಗುವುದಿಲ್ಲ. ಅದಕ್ಕೋಸ್ಕರ ಪಾಪ ಅವ್ರ ಹೆಸರು ಹೇಳ್ಬಾರ್ದು. ನಾವು ವಿ ಶುಡ್ ನಾಟ್ ಕೋಟ್ ದೇರ್ ನೇಮ್ಸ್. ಆದ್ರೂ ಕೂಡ ನನ್ನ ಶಿಷ್ಟಾಚಾರನ ಉಲ್ಲಂಘನೆ ಮಾಡಿ ಹೇಳಿದೆ, ಯಾಕಂದ್ರೆ ನಾನು ಮತ್ತೇನೋ ಹೈಡ್ ಮಾಡ್ತಾ ಇದ್ದೀನಿ ಅನ್ನೋಂಗ್ ಆಗ್ಬಾರ್ದು ಅಂತ ಅವ್ರ ಹೆಸರು ಹೇಳಿದೆ. ಆಕ್ಚುಲಿ ಹೇಳ್ಬಾರ್ದು. ನಾನು ಉತ್ತರದಲ್ಲಿ ಇದ್ರೂ ಕೂಡ ನಾನು ಐ ಡಿಂಟ್ ವಾಂಟ್ ಟು ಸೇ ದೇರ್ ನೇಮ್ಸ್, ಬಟ್ ಸ್ಪಷ್ಟತೆ ಇರಲಿ, ವಿ ಆರ್ ನಾಟ್ ಹೈಡಿಂಗ್ ಎನಿಥಿಂಗ್ ಅನ್ನೋ ಕಾರಣಕ್ಕೆ ಹೇಳಿದೆ ಅಷ್ಟೇ. ಐ ಅಗ್ರಿ ವಿತ್ ಯು. ಸುನೀಲ್, ಈಗ ಸರ್ಕಾರ ಹೇಳಿದೆ ಸದನ ಸಮಿತಿ ಮಾಡಿ ನೀವೆಲ್ಲ ಅದ್ರ ಸಲಹೆ ಎಲ್ಲ ಕೊಡ್ಬೋದು, ಏನೇನು ಮಾಡ್ಬೇಕಂತ. ನೀವು ಫ್ಲೈಟಿಗೆ ಬರೋರ ನನ್ನ ಜೊತೆಗೆ? ಅಲ್ಲ, ನಾನು ಕೃಷ್ಣ ಬೈರೇಗೌಡ, ನಂದು ಏನಂತಂದ್ರೆ, ಸಂದರ್ಶನದಲ್ಲಿ ಮಾರ್ಕ್ಗಳನ್ನ ಒಬ್ಬರೊಬ್ಬರು ವ್ಯತ್ಯಾಸ ಮಾಡಿ ಫಿಲಪ್ ಮಾಡ್ತಾ ಇದ್ರು ಅಂತ ಆರೋಪ ಇದ್ದ ಕಾರಣಕ್ಕೆ 25 ಮಾರ್ಕಿಗೆ ಬಂದಿದ್ದು. ಈಗ ಎಕ್ಸಾಮ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದ ವ್ಯತ್ಯಾಸಗಳಾಗಿದೆ. ಹಾಗಾಗಿ ಪರೀಕ್ಷೆನೆಲ್ಲಾನು ಸಿಸಿ ಕ್ಯಾಮೆರಾ ಚೆಕ್ ಮಾಡಿದಾಗ ಏನೂ ಆಗ್ಲಿಲ್ಲ ಅನ್ನುವಂಥದ್ದು ವಾದದ ಜೊತೆನಲ್ಲಿ ಸುರೇಶ್ ಕುಮಾರ್ ಹೇಳದಂತೆ ಅದ್ರ ಹಿನ್ನೆಲೆಯನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಒಂದೇ ಕುಟುಂಬದ 4-5 ಜನ ಬಂದಿದ್ದಾರೆ ಅಂತ ನಾನು ಹೇಳಿದೆ. ನನ್ನ ಹೆಸರು ಓದ್ಲಿಕ್ಕೆ ಹೋಗಲ್ಲ, ಅದು ಓದಿದ್ರೆ ಇನ್ನೊಂದು ಕಲರ್ ತಗೊಳುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಸ್ಪೆಸಿಫಿಕ್ ಆಗಿ ನೀವು ಆಲೋಚನೆಯನ್ನು ಮಾಡಿ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಸ್ವಲ್ಪ ಮಾಡ್ಕೋಬೇಕು ಅಂತ ನಂಗೆ ಅನ್ಸುತ್ತೆ. ಕೊನೆಗೆ ಆಯ್ತು, ಸದನ ಸಮಿತಿಗೆ ನಮ್ದು ಒಪ್ಪಿಗೆ ಇದೆ, ನಮ್ಮ ಪಾರ್ಟಿ ಕಡೆಯಿಂದ ಸದನ ಸಮಿತಿಗೆ ನಮ್ದು ಒಪ್ಪಿಗೆ ಇದೆ. ನೀವು ಹೇಳಿದಂತೆ ಮುಂದಿನ ಅಧಿವೇಶನದಲ್ಲಿ ಆ ರಿಪೋರ್ಟ್ ಅನ್ನು ತೆಗೆದುಕೊಂಡು ಬಂದು ಸದನ ಇನ್ನೇನೇನು ಬದಲಾವಣೆಗಳನ್ನು ಮಾಡಲಿಕ್ಕೆ ಮಾಡಬೇಕಾದ ಕ್ರಮಗಳನ್ನು ತೆಗೆದುಕೊಳ್ಳೋಣ. ನೀವು ಒಂದು ಹೇಳಿದ್ದು ಕೇಂದ್ರ ಸರ್ಕಾರಕ್ಕೆ ಒಂದು ಹೋಗಿದೆ, ಅದು ಒಂದು ನಿಯಮಾವಳಿಗಳನ್ನ ಅವರ ಒಪ್ಪಿಗೆ ತಗೊಂಡು ಮಾಡಬೇಕು ಅಂತ ತಗೊಂಬನ್ನಿ. ಸೋಮವಾರ ಮಂಗಳವಾರ ತಗೊಂಡ್ಬಂದ್ಬಿಡಿ, ಕ್ಲಿಯರ್ ಮಾಡಿಬಿಟ್ರೆ ನಮಗೆ ಸದನ ಸಮಿತಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅದು ಸುಲಭ ಆಗುತ್ತೆ. ಏನು ಬಹಳ ಏನಿಲ್ಲ, ಒಂದೇ ನಿಯಮದಲ್ಲಿ ಬದಲಾವಣೆ ಇರೋದು. ತಗೊಂಡ್ಬಂದ್ಬಿಟ್ಟು ಅದನ್ನು ಪಾಸ್ ಮಾಡ್ಕೊಡ್ಲಿಕ್ಕೆ ಸುಲಭ ಆಗುತ್ತೆ. ಒಟ್ಟಾರೆ ಸರ್ಕಾರ ಇವತ್ತು ಬಹಳ ಖಚಿತವಾಗಿ ಹೇಳಬೇಕು, ಇನ್ನೊಂದಿಷ್ಟು ಗಟ್ಟಿಯಾಗಿ ನೀವು ಪ್ರತಿ ನಿಯಮಿತವಾಗಿ ನೇಮಕಾತಿಯ ಪ್ರಕ್ರಿಯೆಗಳಿಗೆ ಆರ್ಥಿಕ ಇಲಾಖೆ ಏನು ಒಪ್ಪಿಗೆ ಕೊಟ್ಟಿದೆ ಅನ್ನೋದನ್ನ ಹೇಳಿದ್ರಿ.
ಇದು ಜಾರಿಗೆ ಬರುವ ರೀತಿಯಲ್ಲಿ ಕ್ರಮ ತೆಗೆದುಕೊಂಡ್ರೆ ಖಂಡಿತ ಇದು ಸುಧಾರಣೆಯಲ್ಲಿ ಒಂದು ದೊಡ್ಡ ಹೆಜ್ಜೆ ನಿಟ್ಟಂಗಾಗುತ್ತೆ ಅಂತ ನಾನು ಸರ್ಕಾರದ ನಿಲುವನ್ನು ಸ್ವಾಗತಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಏನೊಂದು ಕೆಪಿಎಸ್ಸಿ ಎಕ್ಸಾಮ್ ವಿಚಾರದಲ್ಲಿ ಈಗಾಗಲೇ ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದಾರೆ. ಆದರೆ ಮುಖ್ಯವಾಗಿ ನಾನು ಏನೊಂದು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ, ಆ ಒಂದು ಸೆಂಟರ್ಗಳಲ್ಲಿ ಎಲ್ಲಿ ಒಂದು ಪರೀಕ್ಷೆಗಳು ನಡೆದಿದೆ, ಇದು ಬರೀ ಯಾವುದೋ ಒಂದು ಕ್ಲಾಸ್ ರೂಮ್ನಲ್ಲಿ ಮ್ಯಾನೇಜ್ಮೆಂಟ್ ಆಗಿದೆ ಅನ್ನೋಂಥದ್ದು ಒಂದು ಆಪಾದನೆ. ಆದರೆ ನೀವು ನೋಡಿದ್ರೆ ಆ ಪರೀಕ್ಷೆ ನಡೆಯುವಂತ ಕೇಂದ್ರಗಳಲ್ಲಿ ಕೆಲವು ಸಂಬಂಧಪಟ್ಟದ ವ್ಯಕ್ತಿಗಳು ಸಹ ಅಶೋಕ್, ಯಾವ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಿಲ್ಲ ಅಂತ ವ್ಯಕ್ತಿಗಳು ಸಹ ಅಂತ ಪರೀಕ್ಷೆ ಕೇಂದ್ರಗಳಿಗೆ ಏನಾರ ಅಲ್ಲಿ ಕ್ಯಾಮ್ರಾಗಳಿದ್ರೆ ಆ ಪರೀಕ್ಷೆಗೆ ಅಧಿಕಾರಿಗಳು ಏನು ಸಂಬಂಧಪಟ್ಟಿಲ್ಲದಂತ ವ್ಯಕ್ತಿಗಳು ಅವರು ಸಹ ಅಲ್ಲಿದ್ದಾರೆ. ಮತ್ತು ಇದೆಲ್ಲ ಒಂದ್ ಕಡೆ ಕೆಲವು ಒಂದೇ ಕ್ಲಾಸ್ ರೂಮ್ ಅಲ್ಲ, ಆ ಸೆಂಟರ್ ಇಡೀ ಸೆಂಟರ್ನಲ್ಲೇ ನಡೆಯುವಂಥದ್ದಿದೆ. ಇದೆಲ್ಲ ಒಂದ್ ಕಡೆ ನಾವು ಹೇಳ್ತಾ ಇದೀವಿ, ಇದೆಲ್ಲ ಒಂದ್ ಕಡೆ ಒಂದು ಕೆಲವು ಕುಟುಂಬಗಳಂತ. ಇದು ಕುಟುಂಬಗಳಲ್ಲ, ನೀವು ಓವರ್ ಆಲ್ ಚೆಕ್ ಮಾಡಿದ್ರೆ ಕೆಲವು ಊರುಗಳೇ, ಕೆಲವು ಹಳ್ಳಿನೇ, ಕೆಲವು ಸ್ಥಳಗಳಿಂದನೇ ಈ ಆಯ್ಕೆಗಳಾಗ್ತಿರುವಂಥದ್ದು ಕಾಣ್ತಾ ಇರುವಂಥದ್ದು ಇದು. ಮತ್ತು ಇಲ್ಲಿ ಸ್ಕ್ಯಾನಿಂಗ್ ಬಗ್ಗೆ ಇವರು ಕೆಇಎ ಮತ್ತು ಕೆಪಿಎಸ್ಸಿ ನಲ್ಲಿ ನಡೆಯುವಂತ ಪರೀಕ್ಷೆ ವ್ಯವಸ್ಥೆಗಳ ಬಗ್ಗೆ ಹೇಳಿದ್ರು. ಕೆಇನಲ್ಲಿ ಸಾಮಾನ್ಯವಾಗಿ ಪೇಪರ್ ಏನ್ ಆನ್ಸರ್ ಮಾಡ್ತಾರಲ್ಲ, ಕಾಪಿನಲ್ಲಿ ಮಾರ್ಕಿಂಗ್ ಮಾಡ್ತಾರಲ್ಲ, ಆ ಮಾರ್ಕಿಂಗ್ ಮಾಡಿದಂತ ಪೇಪರ್ಗಳನ್ನ ಸಾಮಾನ್ಯ 1 ದಿನ 2 ದಿನದಲ್ಲೇ ಸ್ಕ್ಯಾನಿಂಗ್ ಮಾಡುವಂತದ್ದಾಗುತ್ತೆ. ಕೆಪಿಎಸ್ಸಿ ನಲ್ಲಿ ಕೆಲವು ತಿಂಗಳೇ ತಗೊಳ್ತಾರೆ ಸ್ಕ್ಯಾನಿಂಗ್ ಮಾಡೋಕೆ. ಅದನ್ನು ಸಹ ಅದೇ ಪೆನ್ನು ಅದೇ ವ್ಯಕ್ತಿ ಕೈನಲ್ಲಿ ಮಾಡಿಸ್ತಾರೆ. ನೀವು ಫೊರೆನ್ಸಿಕ್ ಕಳಿಸ್ರು, ಆ ಸ್ಕ್ಯಾನಿಂಗ್ ಮಾಡಕ್ ಕಳಿಸಿದಾಗ ಫೊರೆನ್ಸಿಕ್ ಕಳಿಸ್ರು ಸಿಕ್ಕಾಕೊಳ್ಳಲ್ಲ. ಯಾಕೆಂದ್ರೆ ಅಷ್ಟೇ ಪ್ರೆಷರ್ ನಲ್ಲಿ ಹಾಕಿರುವಂತ ಅದೇ ಪೆನ್ನಲ್ಲಿ ಬಳಕೆ ಮಾಡಿರೋದ್ರಿಂದ ಸಿಕ್ಕಾಕೊಳ್ಳಲ್ಲ. ಈ ರೀತಿ ಇಲ್ಲಿ ಏನು ಹೇಳ್ತಿದ್ದಾರೋ ನಾನು ಕೇಳೋದು, ಇವತ್ತು ಸರ್ಕಾರದ ಜವಾಬ್ದಾರಿ ಇವರು ಹೇಳ್ತಿದ್ದಾರೆ. ಈ ಸೆಂಟರ್ಗಳು ಎಲ್ಲಾ ಕಡೆ ಪರೀಕ್ಷೆ ನಡೆಯುತ್ತಲ್ಲ ಸರ್, ಈ ವಿಜಿಲೆನ್ಸ್ ಮಾಹಿತಿಗಳನ್ನು ಮಾನಿಟರಿಂಗ್ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇರಲ್ವಾ? ಇನ್ಫಾರ್ಮೇಶನ್ ಇಲ್ಲದೆ ನಡೆಯುವಂತದ್ದಾಗುತ್ತಾ? ನಾನು ಯಾಕೆ ಇದೇನು ಹೇಳ್ತಿದ್ದೀನಿ, ಇವತ್ತು ಅಂತದ್ದೇನಾರ ಸುಧಾರಣೆನಲ್ಲಿ ಇಂಟರ್ವ್ಯೂ ಮಾಡಬೇಕು, ಅವ್ರು ಮಾಡಬೇಕಾಗಿದ್ರೆ ಅಲ್ಲಿ ಮಾಡ್ಕೊಳ್ಳಿ ಸಭಾಧ್ಯಕ್ಷರೇ. ಆದ್ರೆ ಈ ಪರೀಕ್ಷೆ ನಡೆಸುವಂಥದ್ದು, ನಾನು ಹೇಳೋದು ಈ ಪರೀಕ್ಷೆ ನಡೆಸುವಂಥದ್ದು, ಈಗೇನು ಅವರು ಮಂತ್ರಿಗಳು ಹೇಳ್ತಿದ್ರು ಪೇಪರ್ ಸೆಟ್ಟಿಂಗ್ ಮಾಡೋಕ್ಕೆ ಬೇರೆಯವರು, ಅಥವಾ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿಕ್ಕೆ ಬೇರೆಯವರು, ಎವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಬೇರೆ ಮಾಡ್ಕೊಳ್ಳಿ. ಈ ರೀತಿ ಪ್ರತ್ಯೇಕ ಏನಾದ್ರು ಮಾಡಿಕೊಂಡ್ರೆ, ಪ್ರತ್ಯೇಕವಾಗಿ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡ್ಕೊಳ್ಳುವಂಥದ್ದಾದ್ರೆ ಇದಕ್ಕೇನಾದ್ರು ಒಂದಿಷ್ಟು ಪರಿಹಾರ ಕಾಣಬಹುದು. ಇವತ್ತು ಇದೆಲ್ಲ ವ್ಯವಸ್ಥಿತವಾಗಿ ಇವತ್ತು ಸರ್ಕಾರದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಏನು ಅಂದ್ರೆ, ಸಾಮಾನ್ಯವಾಗಿ ಯಾರ್ಯಾರು ಯಾವ ಸರ್ಕಾರದಲ್ಲಿ ಬರುತ್ತಾರೆ ಆ ಸಾಮಾನ್ಯವಾಗಿ ಏನು ಅಂದ್ರೆ ಅವ್ರವ್ರಿಗೆ ಬೇಕಾಗಿರೋ ಜನಗಳನ್ನ ಸಾಮಾನ್ಯವಾಗಿ ನೇಮಕಾತಿ ಮಾಡಿಸ್ಬೇಕು ಅನ್ನುವಂಥದ್ದು ಆ ಉದ್ದೇಶಗಳು ಇರುವಂತದ್ದು ನಾವು ಯಾವಾಗಲೂ ಕೇಳ್ಪಡುವಂತದ್ದು ಆಗ್ತದೆ. ಇದು ಇಲ್ಲೂ ನಡೆದಿರುವಂತದ್ದು ಆಗ್ತಿದೆ. ಮತ್ ಇನ್ನೊಂದು ಬಹಳ ಮುಖ್ಯವಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ, ಈ ಪರೀಕ್ಷೆಗಳು ನಡೆದು ಸಭಾಧ್ಯಕ್ಷರೇ, ಈ ಪರೀಕ್ಷೆಗಳು ನಡೆದ ನಂತರ ಸಭಾಧ್ಯಕ್ಷರೇ, ಈ ಪರೀಕ್ಷೆಗಳು ನಡೆದ ನಂತರ ರಿಸಲ್ಟ್ ಬಂದ ನಂತರ ತುಂಬಾ ಜನ ಸರ್ಟಿಫಿಕೇಟ್ ಎನ್ಕ್ಲೋಸ್ ಮಾಡಿರಲ್ಲ, ಅಂತ ಸರ್ಟಿಫಿಕೇಟ್ಗಳನ್ನ ರಿಸಲ್ಟ್ ಬಂದಾದ್ಮೇಲೆ ಎನ್ಕ್ಲೋಸ್ ಮಾಡುವಂತದ್ದಾಗುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ಗಳು, ಬೇರೆ ಬೇರೆ ಸರ್ಟಿಫಿಕೇಟ್ಗಳು ಯಾವ ಕೋಟದಲ್ಲಿ ಹೋದ್ರೆ ನಮ್ಗೆ ಉದ್ಯೋಗ ಸಿಗುತ್ತೆ, ಯಾವ ಯಾವ ಖಾಲಿಗಳು ರಿಸಲ್ಟ್ಗಳಲ್ಲಿ ಏನೇನು ವೇಕೆನ್ಸಿ ಸಿಗುತ್ತೆ ಅಂತ ನೋಡ್ಕೊಂಡು ಸರ್ಟಿಫಿಕೇಟ್ಗಳು ಎನ್ಕ್ಲೋಸ್ ಮಾಡುವಂತದ್ದಾಗ್ತಿದೆ. ಹಾಗಾಗಿ ಇವೆಲ್ಲ ನೋಡಿದಾಗ ಇಲ್ಲಿ ಒಟ್ಟಾರೆ ವ್ಯವಸ್ಥಿತವಾಗಿ ಇಲ್ಲಿ ಜಾಲ ಇರುವಂತದ್ದು ಕಾಣುವಂತದ್ದಿದೆ. ಇದಕ್ಕೆ ಕಡಿವಾಣ ಹಾಕುವಂತದ್ದು ಆಗ್ಬೇಕು. ಮತ್ತು ಪರೀಕ್ಷೆಗಳು ಕೇವಲ ನೀವೆಲ್ಲಾ ಪರೀಕ್ಷೆಗಳನ್ನ ಇಂಟರ್ನಲ್ ರಿಸರ್ವೇಶನ್ ಆಧಾರಿತವಾಗಿ ಅಗ್ರಿಕಲ್ಚರ್ ಆಫೀಸರ್ಸ್ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿದ್ರಿ, ಸರ್ವೆ ಡಿಪಾರ್ಟ್ಮೆಂಟ್ ಕ್ಯಾನ್ಸಲ್ ಮಾಡಿದ್ರಿ, ಆದ್ರೆ ವೆಟರ್ನರಿ ಮಾತ್ರ ಯಾಕೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಿ? ಕೆಪಿಎಸ್ಸಿ ನಲ್ಲಿ ತುಂಬಾ ಎಕ್ಸಾಮ್ ಕ್ಯಾನ್ಸಲ್ ಆಯ್ತು, ಅರೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಮಾತ್ರ ಎಕ್ಸಾಮ್ ಹೆಂಗ್ ಕಂಡಕ್ಟ್ ಮಾಡಿದ್ರಿ? ಅದಕ್ಕೇನ ಪ್ರತ್ಯೇಕವಾಗಿ ಏನಾದ್ರು ಇಟ್ಕೊಂಡಿದ್ರ? ಸೊ ಈ ರೀತಿ ಇವೆಲ್ಲವನ್ನು ನೋಡಿದಾಗ ಹಸ್ತಕ್ಷೇಪ ಅಥವಾ ಇನ್ವಾಲ್ವ್ಮೆಂಟ್ ಯಾರ ಇನ್ಫ್ಲೂಯೆನ್ಸ್ ನಲ್ಲಿ ಆಗುವಂತದ್ದೇ ಇದೆ. ಈ ನೇಮಕ ಆಗೋದು ಸರ್ಕಾರದಿಂದನೇ ನೇಮಕ ಆಗುವಂತದ್ದು ಆಗುತ್ತೆ. ಇವೆಲ್ಲ ಹಿನ್ನೆಲೆಯಲ್ಲಿ ನಾನು ಸರ್ಕಾರವನ್ನ ಒತ್ತಾಯ ಮಾಡೋದೇನು,
ಖಂಡಿತ ಇದನ್ನ ನೀವು ಸದನ ಸಮಿತಿ ಮಾಡೋದು ಒಂದು ಭಾಗ, ಆದರೆ ಇದು SIT ತನಿಖೆ, ಕೋರ್ಟ್ ಮಾನಿಟರ್ಡ್ SIT ಈಗಾಗಿರುವಂತ ಘಟನೆಗೆ SIT ತನಿಖೆ ಆಗ್ಲೇಬೇಕು ಅನ್ನುವಂತ ಒತ್ತಾಯವನ್ನ ನಾನು ಸರ್ಕಾರವನ್ನ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ಈಗಾಗಲೇ ನಮ್ಮೆಲ್ಲ ಸದಸ್ಯರುಗಳು ಹಲವಾರು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾನು ಸನ್ಮಾನ್ಯ ಕೃಷ್ಣ ಅವರಿಗೆ ಹೇಳುವಂಥದ್ದು, ಅವರು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ